ಬಹಳ ಅದ್ಭುತವಾಗಿ ನಮ್ಮ ಈ ಶ್ರೀಮಠದ ಆವರಣವನ್ನ ನಿಜಕ್ಕೂ ಸ್ವರ್ಗಮಯವಾಗಿ ಮಾಡಿಕೊಟ್ಟಂತ ಹಾಗೂ ನಮ್ಮ ನಂಜೇಗೌಡನ ವತಿಯಿಂದ ಒಂದು 50% ನಮ್ಮ ಸಿದ್ಧಗಂಗಾ ಮಠದಲ್ಲಿ ಸೇವೆ ಮಾಡಿದವರು ಮತ್ತೆ ಸೇವೆ ಮಾಡ್ತಾ ಇರೋರು ಇರುವಂತಹ ಒಂದು ಕ್ಷೇತ್ರದ ಬಗ್ಗೆ ತಿಳಿಸಿಕೊಟ್ಟಂತ ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಗಳವರ ಬಗ್ಗೆ ಅಟವಿ ಶ್ರೀಗಳು ಅಂದು ಹಚ್ಚಿದ ಬೆಂಕಿ ಇಂದಿಗೂ ಕೂಡ ಆರದ ರೀತಿಯಲ್ಲಿ ಇಂದಿಗೂ ಕೂಡ ನಮ್ಮ ಶ್ರೀ ಸಿದ್ಧಗಂಗಾ ಮಠದಲ್ಲಿ ಪ್ರತಿದಿನ 38 ಕ್ವಿಂಟಾಲ್ ಅಕ್ಕಿ, 80 ಕೆಜಿ ಖಾರದ ಪುಡಿ, 3 ರಿಂದ 5 ಕ್ವಿಂಟಾಲ್ ವರೆಗೆ ರವೆ ಮತ್ತೆ 2 ರಿಂದ 3 ಟನ್ ವರೆಗೆ ತರಕಾರಿ ಇನ್ನಿತರ ಎಲ್ಲಾ ಪದಾರ್ಥಗಳು ಕೂಡ ಪ್ರತಿದಿನ ವ್ಯಯವಾಗಿ ಮಾಡುತ್ತಾ ಮಧ್ಯರಾತ್ರಿ 1 ಗಂಟೆಗೆ ಹೋದರೂ ಕೂಡ ಕರೆದು ನೀವು ಊಟ ಮಾಡಿದಿರಾ ಎಂದು ಕೇಳುವಂತ ಒಂದು ಪುಣ್ಯ ಸ್ಥಳ, ಧರ್ಮಸ್ಥಳ ಹಾಗೂ ನಾನು ಓದಿದಂತ ನಮ್ಮ ಶ್ರೀ ಸಿದ್ಧಗಂಗಾ ಮಠ, ಆ ಮಠಕ್ಕೆ ನಮ್ಮ ಸಿದ್ಧಗಂಗಾ ಮಠದ ಎಲ್ಲ ಹಿರಿಯ ಶ್ರೀಗಳನ್ನ ನೆನೆಸಿಕೊಳ್ತಾ, ಹಾಗೆಯೇ ಸಿದ್ದೇಶ್ವರ ಸ್ವಾಮೀಜಿಗಳವರು ಸರಳರಾಗಿ ಹರಿದ ಬಟ್ಟೆ ಇದ್ರು ಕೂಡ ಬುದ್ಧಿ ನಿಮ್ಮ ಬಟ್ಟೆ ಹರಿದೋಗಿದೆ, ಏನ್ ಬುದ್ಧಿ ನೀವು ಇಷ್ಟು ದೊಡ್ಡವು ಎಲ್ಲಾ ವಚನಗಳನ್ನ ಹೇಳ್ತೀರಿ, ಎಲ್ಲವನ್ನ ತಿಳಿಸ್ಕೊಡ್ತೀರಿ ಜ್ಞಾನನ, ನಿಮ್ ಬಟ್ಟೆ ಹರಿದೋಗಿದೆ ಅಂತ ಅಂದ್ರೆ ಎಲ್ಲ ನಾನು ಹೇಳಿದ ವಚನಗಳನ್ನ ನೀನ್ ಕೇಳು, ನನ್ಗೆ ಹರಿದೋಗಿರೋ ಬಟ್ಟೆ ಕಡೆ ಯಾಕೆ ಜ್ಞಾನ ಇಟ್ಕೊತೀಯಾ, ಇನ್ನ ಕೋರ್ಕ ಬುದ್ಧಿ ಅಲ್ಲಿಗೆ ಹೋಗ್ತಾ ಇದೆಯಲ್ಲ ಅನ್ನುವ ರೀತಿಯಲ್ಲಿ ಎಲ್ಲರಿಗೂ ಸರಳವಾಗಿ ತಿಳಿಸಿಕೊಟ್ಟಂತ ಸಿದ್ದೇಶ್ವರ ಶ್ರೀಗಳವರು ಹಾಗೂ 12ನೇ ಶತಮಾನದಲ್ಲಿ ನಮ್ಮ ಈಗ ಏನು ವಚನಗಳನ್ನ ಉಳಿಸ್ಕೊಂಡು ಬಂದಿದ್ದೇವೆ, ಶ್ರೀ ಶರಣರು ಲಕ್ಷಾಂತರ ವಚನಗಳನ್ನ ಕೊಟ್ಟರು. ಆ ಲಕ್ಷಾಂತರ ವಚನಗಳಲ್ಲಿ ನಮ್ಮ ಕೈಗೆ ಇಂದಿಗೆ ದಕ್ಕಿದ್ದು 1000 ವಚನಗಳು ಮಾತ್ರ. ಆ 1000 ವಚನಗಳನ್ನ ಎಲ್ಲವನ್ನ ಉಳಿಸಿ ಅಂದಿನ ಕಲ್ಯಾಣ ಕ್ರಾಂತಿ ಆದಂತಹ ಸಂದರ್ಭದಲ್ಲಿ ಉಳಿಸಿ ಕೊಟ್ಟಂತ ನಮ್ಮ ಚಿನ್ಮಯ ಜ್ಞಾನಿ ನಮ್ಮ ಚನ್ನಬಸವಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಸರಣಿಯರು ಕೂಡ ಹೋಗಿ ಉಳವಿ ಎಂಬ ಸ್ಥಳದಲ್ಲಿ, ದಾಂಡೇಲಿಯ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಎಂಬ ಉಳವಿ ಸ್ಥಳದಲ್ಲಿ ಅವರು ಅಲ್ಲಿನ ಕಾಡಿನಲ್ಲಿ ಈಗಲೂ ಕೂಡ ಅಲ್ಲಿ ಮಹಾಗವಿ, ಮಹಾದೇವಿ ಗವಿ ಮತ್ತೆ ರುದ್ರಾಕ್ಷಿ ಗವಿ ಮತ್ತೆ ವಿಭೂತಿ ಕಡಜ ಈ ರೀತಿಯಾದ ಅನೇಕ ವಿಶೇಷಗಳಿರುವಂತಹ, ಹಾಗೆ ನಮ್ಮ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರು ಐಕ್ಯರಾಗಿರುವಂತಹ ಒಂದು ಸ್ಥಳ, ಅಲ್ಲಿ ದೇವಸ್ಥಾನ ಕೂಡ ಇದೆ. ಅಲ್ಲಿಗೆಲ್ಲ ತಾವೆಲ್ಲ ದಯವಿಟ್ಟು ನಮ್ಮ ಕುಮಾರಣ್ಣ ಅವರು ಹೇಳಿದ ಹಾಗೆ ತಾವೆಲ್ಲರೂ ಕೂಡ ಈ ಒಂದು ಶಕ್ತಿ ಯೋಜನೆ ಮುಗಿಯೋಕ್ಕಿಂತ ಮೊದಲು ನಮ್ಮ ಈ ಶಿವಶರಣರ ಸ್ಥಳಗಳನ್ನ ಭೇಟಿ ಮಾಡಿ ಬನ್ನಿ. ಹಾಗೆ ಮತ್ತೊಮ್ಮೆ ಪಕ್ಕದ ಗ್ರಾಮದಲ್ಲಿ ನಡಕಪುರ ಗ್ರಾಮದಲ್ಲಿ ನಾವು ಕಳೆದ ಬಾರಿ 20 ಜನರನ್ನ ತಮ್ಮ ಗ್ರಾಮದಲ್ಲೂ ಕೂಡ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂತ ನಮ್ಮ ಬಸವದೇವರು ಆಗಲಿ, ನಮ್ಮ ಶಿವಸಮಣ್ಣ ಅವರಾಗ್ಲಿ, ನಮ್ಮ ಬಸವಣ್ಣ ಅವರಾಗ್ಲಿ, ನೀವೆಲ್ಲ ಸೇರ್ಕೊಂಡು ಒಂದು 20 ಮಕ್ಕಳ ಹೆಸರನ್ನ ಕೊಟ್ರೆ ನಾವು JSS ಸಂಸ್ಥೆಯ ವತಿಯಿಂದ ನಮ್ಮ ಸ್ವಾಮೀಜಿಗಳನ್ನ ಕಟ್ಟಿದ್ರೆ ನಮ್ಮ ಈ ಮಠದ ಆವರಣದಲ್ಲಿ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಅಂದ್ರೆ ಕೇವಲ 250 ರೂಪಾಯಿಗಳಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತೀವಿ. ಇದೇ ನಮ್ಮ ಶರಣರ ಚಿಂತನ ಮಂಥನ ಸಮಿತಿ ಮಂದಿ ನಡೆಸಿಕೊಡುತ್ತೆ. ಇಷ್ಟು ವರೆಗೆ ತಾವೆಲ್ಲರೂ ವಿನಮ್ರತೆಯಿಂದ ಕುಳಿತು ಈ ಒಂದು ನಮ್ಮ ಮನದ ಹುಣ್ಣಿಮೆಯನ್ನ ಬಸವಣ್ಣನವರ ಹುಣ್ಣಿಮೆಯಾಗಿ, ಬಸವ ಜ್ಞಾನದ ಹುಣ್ಣಿಮೆಯಾಗಿ ಮಾಡಿದಂತ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ಹೊಂದಿಸುತ್ತಾ ನಮ್ಮ ಮುಂದಿನ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಪರಮ ಪೂಜ್ಯರು, ನಮ್ಮ ಈ ಭಾಗದ ನಡೆದಾಡುವ ದೇವರು ಹಾಗೂ ಎಲ್ಲರಿಗೂ ಲಿಂಗ ಧಾರಣೆಯನ್ನ ಮಾಡಿಸುವುದರಲ್ಲಿ ಪ್ರಮುಖ ಕೈಯನ್ನ JSS ಸಂಸ್ಥೆಯ ಜೊತೆಗೆ ಕೂಡಿಕೊಂಡು ಅನ್ನದಾಸೋಹವನ್ನು ನಡೆಸಿಕೊಡುತ್ತಾ, ಜ್ಞಾನದಾಸೋಹವನ್ನು ನಡೆಸಿಕೊಡುತ್ತಾ ನಮ್ಮೆಲ್ಲರಿಗೂ ಪ್ರತ್ಯಕ್ಷ ದೇವರಾಗಿ ನಡೆದುಕೊಂಡು ಬರತಕ್ಕಂಥ ಸಹಸ್ರ ಶ್ರೀಗಳವರಿಂದ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಕುರಿತು ಆಶೀರ್ವಚನವನ್ನು ನೀಡಬೇಕೆಂದು ಕಳಕಳಿಯ ಮನವಿ. ನೆರವೇ ಕ್ಷೇತ್ರ, ನೆರವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಥಮದಲ್ಲಿ ಬಸವಾದಿ ಶರಣರಿಗೆ ಶರಣ ಸಮರ್ಪಿಸುತ್ತಾ ಹಾಗೂ ನಮ್ಮ ಗುರು ಪರಂಪರೆಗೆ ಹಣೆ ಬಳಿದು ಈ ಒಂದು ಕೇದಾರ ಚೇತಯ್ಯ ಸಿದ್ದರಾಮೇಶ್ವರದ ಜಯಂತಿ ಹಾಗೂ 125ನೇ ಬೆಳದಿಂಗಳಲ್ಲಿ ಶರಣರ ಚಿಂತನ ಮಂಥನ ಹಾಗೂ ಪಟ್ಟಣದ ಬಸವ ಕೇಂದ್ರ ಸಮಿತಿ ಆಯೋಜನೆ ಮಾಡಿರುವಂತಹ ಈ ಒಂದು ಸುಂದರ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮದ
ಪ್ರವಚನಕಾರರಾಗಿ ಬಂದಿರತಕ್ಕಂಥ ವಚನ ಕುಮಾರಸ್ವಾಮಿಯವರೇ ಹಾಗೂ ಈ ಒಂದು ಬೆಳದಿಂಗಳ ಶರಣರ ಚಿತ್ರಮಂಥನ ಸಮಿತಿಯ ಎಲ್ಲ ಸದಸ್ಯರೇ ಹಾಗೂ ನಂಜೇಗೌಡ ಗ್ರಾಮದ ಶರಣೆಯರೇ ಹಾಗೂ ಮಕ್ಕಳೇ, ಇವತ್ತು ತುಂಬ ನಮ್ಮ ವಚನ ಕುಮಾರಸ್ವಾಮಿಯವರು ಹೇಳಿದಂಗೆ ಇವತ್ತು ನಾವೆಲ್ಲ ಒಂದು ದೇವಲೋಕದಲ್ಲಿ ಇದ್ದೀವಿ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾಕೆಂದರೆ ಇನ್ನೂ ತಾಯಂದಿರು ಹೆಚ್ಚು ರೀತಿಯಲ್ಲಿ ಬರಬೇಕಿತ್ತು. ಆದರೂ ಎಲ್ಲ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಅವರ ಕೆಲಸದ ಒತ್ತಡದಲ್ಲೂ ಇಷ್ಟು ಜನ ಬಂದಿದ್ದೀರಿ ಅಂದರೆ ತುಂಬ ಸಂತೋಷ ಆಗ್ತದೆ. ಅದರಲ್ಲೂ ಈ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲ ಇಷ್ಟೊಂದು ಎಷ್ಟು ಧಾರಾವಾಹಿ ಲಾಸ್ ಆಗಿರ್ಬೋದು, ಸುಮಾರು ಧಾರಾವಾಹಿ ಲಾಸ್ ಆಗಿದೆ. ಆದರೂ ಈಗೆಲ್ಲ ಫೋನ್ ಇದೆ, ಯೂಟ್ಯೂಬ್ ಇದೆ, ಎಲ್ಲದರಲ್ಲೂ ಬರ್ತದೆ ನೋಡೋದಂತೆ. ಈ ಒಂದು ಕಾರ್ಯಕ್ರಮನ ವರ್ಷಕ್ಕೊಂದು 2 ವರ್ಷಕ್ಕೊಂದು ನಾವು ಕೇಳ್ತೀವಿ. ಈಗ ಇಷ್ಟು ಕಾರ್ಯಕ್ರಮ ಎಷ್ಟು ಶರಣರ ಸ್ಥಳಗಳಿವೆ. ನಾವು ವಚನ ಕಲಿತು ಇರಲಿ ಫಸ್ಟು ಆ ಒಂದು ಶರಣರ ಜಾಗಗಳನ್ನ ನಾವು ನೋಡ್ಬೇಕು. ಯಾಕೆ ಅಂತ ಅಂದ್ರೆ ಯಾವುದೋ ಒಂದು ದೇವ್ರು ಅಲ್ಲಿ ಹೋದ್ರೆ ಒಳ್ಳೇದಾಯ್ತಂತೆ ಅಂದ್ರೆ ಒಬ್ರು ಯಾರೋ ಹೇಳಿದ್ರೆ ನಾವೆಲ್ಲ ಅವ್ರ ಹಿಂದ್ಗಡೆ ಇರುವೆ ಸಾಲೋದ್ರಿಂದ ಹೋಗ್ತಾ ಇರ್ತೀವಿ. ಈಗ ಚನ್ನಪಟ್ಟಣದ ಹತ್ರ ಗೌಡಗೆರೆ ಅಂತ ಒಂದು ಗ್ರಾಮ ಆಗಿದೆ. ಅಲ್ಲಿಗೆ ಯಾರು ಹೋಗ್ಲಿಲ್ಲ ಅಂದ್ರೆ ಯಾರು ಕೈ ಎತ್ತಿದ್ರೆ ಎಲ್ಲಾರು ಹೋಗಿದ್ದಾರೆ. ಎಲ್ಲಾರು ಹೋಗೋದು ಗೌಡಗೆರೆ ಗ್ರಾಮಕ್ಕೆ ಎಲ್ಲಾರು ಹೋಗಿದ್ದಾರೆ. ಅದೇ ನಮ್ಮ ಕೂಡಲ ಸಂಗಮಕ್ಕೋ ಇಲ್ಲ ದೇವನೂರಿಗೆ ಎಷ್ಟು ಜನ ಹೋಗಿದ್ದಾರೆ ಇಲ್ವೋ ಗೊತ್ತಿಲ್ಲ. ದೇವನೂರಿಗೆ ನೋಡಿದಾರೋ ಇಲ್ವೋ, ಸುಮಾರು ಜನ ನೋಡಿಲ್ಲ ದೇವನೂರನ್ನೇ. ಹಾಗಾಗಿ ಒಂದು ಈಗ ಯಾಕೆ ಅಂತಂದ್ರೆ ಸರ್ಕಾರನೇ ನಿಮ್ಗೆ ಒಂದು ಒಳ್ಳೆ ಉಚಿತವಾದಂತ ಕಾರ್ಯಕ್ರಮನ ನಿಯೋಜನೆ ಮಾಡಿದೆ. ಹಾಗಾಗಿ ಎಲ್ಲ ತಾಯಂದಿರು ರಜೆಗಳ ಇದ್ದಂತ ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯದ ಒತ್ತಡದಲ್ಲಿ ಇದು ಒಂದು ಕೆಲಸ ಅಂತ ತಿಳ್ಕೊಂಡು ಕಾಯಕ, ಇದು ಒಂದು ಕಾಯಕ. ಯಾಕೆ ಅಂತಂದ್ರೆ ಒಂದು ಕಾಯಕದಲ್ಲಿ ನಿರತನಾದರೆ ಗುರುವನಾದರೂ ಮರೆಯಬೇಕಂತೆ. ಕಾಯಕದಲ್ಲಿ ನಿರತನಾದರೆ ಗುರುವನಾದರೂ ಮರೆಯಬೇಕು, ಲಿಂಗವನಾದರೂ ಮರೆಯಬೇಕು, ಜಂಗಮನಾದರೂ ಸಹ ಮರೆಯಬೇಕು. ಪೂಜೆ ಮಾಡ್ತಾ ಇದ್ರೆ ಗುರುವ ಬಂದು ಅಂತ ಅದ್ರಲ್ಲಿ ನಿರತನಾಗಿರ್ಬೇಕು. ಯಾರೋ ಏನ್ ಮಾಡ್ತೀವಿ ಅಂದ್ರೆ ನಾವೊಂದು ಹಳ್ಳಿಗೆ ಹೋದ್ರೆ ಹಳ್ಳಿಲಿ ಬುದ್ಧಿಯವ್ರು ಏನ್ ತಗೊಂಡು ಬಂದವರಲ್ಲ ಇವತ್ತು ಏನಾದ್ರು ಮಠ ಓಪನ್ ಗೀಪನ್ ಮಾಡ್ತಾ ಇದಾರೇನೋ, ಅವ್ರಿಗೆ ನಾವೇನಾದ್ರು ಕಾಣ್ಗೆ ಹೊಡ್ಬೇಕೇನೋ, ಏನಪ್ಪ ಮಾಡೋದು ಬಂದ್ಬಿಟ್ಟವಲ್ಲ, ಈಗ ಬಿಡುವಂಗೂ ಇಲ್ಲ ಕಟ್ಕೊಳ್ಳುವಂಗೂ ಇಲ್ಲ ಅನ್ನುವಂತ ಸಂದರ್ಭಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಯಾವ್ದೋ ಒಂದು ಇಲ್ಲೇ ಅಂತಲ್ಲ. ಆಮೇಲೆ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಕರ್ಕೋದವ್ರಿಗೂ ಒಂದು ಮಾತು ಏನಂತ, ಇನ್ನೇನಪ್ಪ ಇವ್ರಿಗೇನು ಕೆಲಸ ಇಲ್ಲ ಬಂದ್ಬಿಟ್ರು, ಇನ್ನೇನಪ್ಪ ಇವರು ಈ ಪ್ರೈ ಇದೆಯಾಯ್ತಾರೆ. ಯಾವೀಗ ನಮ್ಮ ಮಳವಳ್ಳಿ ತಾಲೂಕು 20 ಮಠಗಳಿವೆ. ಎಲ್ಲಾರು ಒಂದು ಕಾರ್ಯಕ್ರಮಗಳನ್ನ ನಡೆಸ್ತೇವೆ. ನಮ್ಮ ಕೈಲಾದಂತ ಸಹಾಯವನ್ನು ನಾವು ಮಾಡಬೇಕು ಅಷ್ಟೇ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ಸುತ್ತೂರು ಮಠದಿಂದ ಲಿಂಗ ದೀಕ್ಷಾ ಕಾರ್ಯಕ್ರಮದ ಒಂದು ಕಾರ್ಯಕ್ರಮ ಬಂದಿತ್ತು. ಈಗ ಯಾಕೆಂದ್ರೆ ಅದು ಹೇಳೋಕ್ ಮುಂಚೆ ಒಂದು ಊರಲ್ಲಿ ಒಂದು ಕಥೆ ಆಯ್ತು. ಏನಪ್ಪಾ ಅಂದ್ರೆ ಮಕ್ಕಳಿಗೆ ತಂದೆ ತಾಯಿ ಹೇಳ್ಬೇಕು ಏನಂತ, ನೀವು ಲಿಂಗಧಾರಣೆ ಮಾಡಿಸ್ಕೋಬೇಕಪ್ಪ, ನೀವು ಓದ್ಬೇಡ ಅಂತ ಯಾರು ಹೇಳೋದಿಲ್ಲ. ಎಲ್ಲಾರು ಬಸವಣ್ಣವರು ನೀವು ಲಿಂಗ ಕಟ್ಕೊಂಡ್ಮೇಲೆ ಓದ್ಬೇಡಿ ಅಂತ ಏನಾದ್ರು ಹೇಳಿದಾರ? ಎಲ್ಲೂ ಏನು ಹೇಳಿಲ್ಲ. ಆದ್ರೆ ನಮ್ಮ ಮಕ್ಕಳಿಗೆ ಏನ್ ಕೊಡ್ತಾ ಇದೀವಿ ಅಂದ್ರೆ ಮೊಬೈಲ್ ಕೊಡ್ತಾ ಇದೀವಿ. ಮೊಬೈಲ್ ಅದು ಈಗ ಏನಾಗಿದೆ ಅಂತಂದ್ರೆ ನಮ್ದು ಇದನ್ನ ಹೇಳ್ತಾ ಇದೇನು, ನಾವು ಏನ್ ಧಾರ್ಮಿಕತೆ ಏನಾಗಿದೀವಿ ಅಂತ ಅಂದ್ರೆ ಬಟ್ಟೆ ಒಗಿಬೇಕಾದ್ರೆ ಮೊದಲು ಹಿಂದೆ ಬಟ್ಟೆ ಒಗಿತಿದ್ವಿ, ಯಾರಿಗೂ ಸಹ ಕೈಯೋ ನೋವು ಬರ್ತಿರ್ಲಿಲ್ಲ. ಈಗ ಏನಾಗಿದೆ, ಎಲ್ಲ ಮನೆಗೆ ವಾಷಿಂಗ್ ಮಿಷಿನ್ ಬಂದಿದೆ. ಅದೇ ರೀತಿ ವಚನ ನಾವ್ ಹೇಳ್ಬೇಕಾಗಿಲ್ಲ, ಮೊಬೈಲೇ ಹೇಳುತ್ತೆ, ನಾವು ಕೇಳ್ಬೇಕಷ್ಟೇ. ಆ ತರದಲ್ಲಿ ಮಕ್ಕಳಿಗೂ ಸಹ ನಾವು ಅವ್ರಿಗೆ ಮೊಬೈಲ್ ಅನ್ನ ಕೊಟ್ಟು ರೂಢಿ ಮಾಡ್ತಾ ಇದೀವಿ. ಮೊಬೈಲ್ ಕೊಟ್ಟು ಅವ್ರು ಅದೇ ಕೈಗೆ ಲಿಂಗವನ್ನ ಕೊಡಿ, ಒಂದು ವಚನವನ್ನ ಹೇಳ್ತಿ, ನಿಮ್ ಸ್ಕೂಲ್ ಏನ್ ಮಾಡಿದ್ರು ಅಂತ ಕೇಳಿ, ಅದನ್ನ ಕೊಟ್ಟಾಗ ಮಾತ್ರ ನಾವು ಮಕ್ಕಳನ್ನ ತಿದ್ದಕ್ ಸಾಧ್ಯ. ಅದೇ ರೀತಿ ನನಗೆ ಏನೋ ಬೇಜಾರಾಯ್ತಪ್ಪ ಅಂತಂದ್ರೆ ಇದೇ ನಂಜೇಗೌಡ ದೊಡ್ಡಿಲಿ ಎಷ್ಟು ಜನಕ್ಕೆ, ಸುಮಾರು ಜನಕ್ಕೆ ಅಪ್ಪ ಅವ್ರು ಏನ್ ಮಾಡ್ತಾರೆ ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಈಗಲೂ ಸಹ ಇಲ್ಲಿ ಕುಂತಿರ್ತಕ್ಕಂಥವ್ರು, ಮದುವೆ ಆಗದೆ ಇರ್ತಕ್ಕಂಥವ್ರು ಯಾರು ಕತ್ತ ಲಿಂಗನ ಹಾಕೋದಿಲ್ಲ ಅಂತ ನಾನಾದ್ರೂ ಭಾವಿಸ್ತೀನಿ. ಹಾಗಾಗಿ ಏನಪ್ಪಾ ಅಂತ ಅಂದ್ರೆ ನಮ್ಮ ಧರ್ಮಗಳು ಯಾವುದೋ ಒಬ್ಬ
ಒಂದು ಜಾತಿಯವನು ಈಗ ಸಿದ್ಧಗಂಗಾ ಮಠಕ್ಕೆ ಮುಸ್ಲಿಮ್ಸರು ಬಂದು ಪೂಜೆ ಮಾಡಿಸ್ತಾರೆ. ಅಲ್ಲೇ ಬೇಡ, ಈಗ ಇಲ್ಲಿ ಅಲ್ಲಿ ನರಕಪುರದಲ್ಲಿ ನೀವೇ ತಲೆ ಹೊಡಿಸಿಕೊಳ್ತೀರಿ. ಎಷ್ಟು ಜನ ಹೋಗ್ಲಿಲ್ಲ? ಎಲ್ಲ ಹೋಗಿದ್ದೀವಿ. ಅಲ್ಲಿಗೆ ಸಾವಿರ ಬರ್ತಾರೆ. ನಮ್ಮ ಧರ್ಮದ ಬಗ್ಗೆ ಅವ್ರಿಗೆ ಒಂದು ಅಭಿಮಾನ ಅದೇ ಅಂದ್ರೆ ನಮ್ಗೆ ಯಾಕಿರ್ಬಾರ್ದು? ನೀವು ಅಟ್ಲೀಸ್ಟ್ ಲಿಂಗ ಪೂಜೆ ಮಾಡೋದಾದ್ರೂ ಬೇಡ, ಲಿಂಗವನ್ನ ಕಟ್ಕೊಳ್ಳಿ, ಅದು ಪೂಜೆ ಮಾಡಿದಷ್ಟೇ ಫಲವನ್ನ ಕೊಡುತ್ತೆ. ಯಾಕೆಂತ ಅಂದ್ರೆ ಈ ಒಂದು ನಾವೇನಾಯ್ತಾ ಇದೀವಿ ಅಂತಂದ್ರೆ, ಒಂದು ಕಾಡಿನಲ್ಲಿ ಒಂದು ದಿನ ಬುದ್ಧ ಕುಂತಿರ್ಬೇಕಾದ್ರೆ ಅಲ್ಲಿದ್ದಂತ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಕ್ಕಿದ್ದಂಗೆ ಓಡು ಸ್ಟಾರ್ಟ್ ಮಾಡ್ತಾರೆ. ಓಡು ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ಏನಕ್ಕೆ ಏನು ಇದ್ದಂಗೆ ಏನು ಗೊತ್ತಿಲ್ಲ, ಯಾವುದೇ ಏನಿಲ್ಲ, ವಿಚಾರ ಇಲ್ಲ, ಈ ತರ ಪ್ರಾಣಿಗಳೆಲ್ಲ ಯಾಕೋ ಓಡ್ತಾವಲ್ಲ ಅಂತ ಅವ್ರಿಗೆ ಪ್ರಶ್ನೆ ಬರುತ್ತೆ. ಆ ಓಡ್ತಾ ಇರ್ಬೇಕಾದ್ರೆ ಒಂದು ಜಿಂಕೆ ಓಡ್ತಾ ಇರುತ್ತೆ. ಅದ್ರ ಹತ್ರ ಹೋಗಿ ಕೇಳ್ತಾರೆ, ಯಾಕಪ್ಪ ಓಡ್ತಾ ಇದೆಯೇ, ಈ ತರ ಇಷ್ಟೊಂದು ಕಷ್ಟದಲ್ಲಿ ಇಷ್ಟು ಬಿಸಾಗಿ ಹೋಗ್ತಾ ಇದೆಯಲ್ಲ ಯಾಕಪ್ಪ ಅಂತ ಕೇಳ್ತಾರೆ. ಆಗ ಆ ಜಿಂಕೆ ಹೇಳುತ್ತೆ, ಇಲ್ಲ ಸ್ವಾಮಿ, ನನಗ್ ಗೊತ್ತಿಲ್ಲ, ನನಗೆ ಏನು ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ಮುಂದೆ ಯಾರೋ ಹುಲಿ ಸಿಂಹ ಆನೆ ಎಲ್ಲ ಓಡ್ತಾ ಇದೆ, ಅದರಿಂದ ನಾನು ಓಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾರೆ. ಆಗ ಬುದ್ಧ ಬಂದು ಅಲ್ಲಿರ್ತಕ್ಕಂತ ಯಾವ್ದೋ ಒಂದು ಪ್ರಾಣಿಯನ್ನ ಕೇಳ್ತಾರೆ, ಯಾಕಪ್ಪ ನೀನು ನೋಡ್ತಾ ಇದೀಯ ಅಂತ. ಅಯ್ಯಯ್ಯೋ ಸ್ವಾಮಿ, ನಿಮಗ್ ಗೊತ್ತಿಲ್ವಾ, ಇನ್ನೇನು ಪ್ರಳಯ ಆಗ್ತಾ ಇದೆ, ಇದು ಈ ಪ್ರಳಯ ಆಗುವಂತ ಸಂದರ್ಭ ಆಗಿರೋದ್ರಿಂದ ನಾವೆಲ್ಲ ಓಡ್ತಾ ಇದ್ದೀವಿ ಸ್ವಾಮಿ, ನನಗೂ ಗೊತ್ತಿಲ್ಲ, ನಿನಗೆ ಯಾರು ಹೇಳೋದು ಅಂತ ಕೇಳ್ತಾರೆ. ಇಲ್ಲ, ನನಗೂ ಗೊತ್ತಿಲ್ಲ, ಅಲ್ಲಿ ಒಂದು ಮೊಲ ಇದೆ, ಆ ಮೊಲದ ಓಡ್ತಾ ಇತ್ತು, ಅವ್ರು ಕೇಳಿದ್ರೆ ಅವ್ರು ನನಗೆ ಹೇಳಿದ್ರು, ಅದರಿಂದ ನಾನು ಅದ್ರ ಜೊತೆ ನಾನು ಓಡ್ತಾ ಇದ್ದೀನಿ ಅಂತ ಕೇಳುತ್ತೆ. ಆಗ ಓಹೋ, ಏನಪ್ಪ ಈ ತರ ಆಗೋಯ್ತಲ್ಲ ಅಂತ ಬುದ್ಧ ಆ ಮೊಲದ ಹತ್ರ ಹೋಗ್ತಾರೆ. ಇಲ್ಲ ಸ್ವಾಮಿ, ನಮಗೂ ಗೊತ್ತಿಲ್ಲ, ನಮ್ಮ ನಾಯಕ ಇದ್ದಾನೆ, ಅವನು ಕೇಳಿ ಅಂತ ಕೇಳ್ತಾರೆ. ಆಗ ಕೇಳಿದಾಗ ಆ ಮೊಲ ಕೇಳ್ತಾರೆ, ಏನಪ್ಪ ಯಾಕೆ ಈ ತರ ಎಲ್ಲರೂ ಈ ತರ ಓಡಿಸ್ಕೊಂಡ್ರೆ ಏನಾಯ್ತು ಎತ್ತ ಅಂತ ಕೇಳ್ತಾರೆ. ಆಗ ಆ ಮೊಲ ಹೇಳುತ್ತೆ, ಇಲ್ಲ ಸ್ವಾಮಿ, ನಾನು ಒಂದು ಮಾವಿನ ಮರದಡಿಯಲ್ಲಿ ತುಂಬಾ ಬಿಸಿಲಿತ್ತು, ಹಾಗಾಗಿ ತುಂಬಾ ತಣ್ಣಗಾಯ್ತದಲ್ಲ ಅಂದ್ಬಿಟ್ಟು ಮರದಡಿಯಲ್ಲಿ ನಾನು ಮಲಗಿದ್ದೆ. ಆ ಮಲಗಿದ್ದಂಥ ಸಂದರ್ಭದಲ್ಲಿ ಒಂದು ಏನೋ ದೊಡ್ಡದು ಶಬ್ದ ಬರುತ್ತೆ. ಆ ಶಬ್ದ ಬಂದಾಗ ಏನಾಗುತ್ತೆ, ಏನನ್ಸುತ್ತೆ ಇದು ಒಂದು ಪ್ರಳಯ ಕಾಲ ಇರ್ಬೋದು ಅಂತ. ಆಗ ಅವ್ರ ತಾಯಿ ಹೇಳ್ತಿದ್ದಂತ, ಈ ತರ ಏನಾದ್ರು ಶಬ್ದ ಬಂದ್ರೆ ಈ ತರ ಆಗುತ್ತೆ ಕಣಪ್ಪ ಅಂತ. ಆಗ ಏನ್ ಮಾಡುತ್ತೆ, ಅದರಿಂದ ನಾನೇನ್ ಮಾಡಿದೆ, ಹಿಂಗಂದ್ರೆ ಇವರೆಲ್ಲ ನನ್ನಿಂದಗಡೆ ಬಂದ್ರು, ಅವರೆಲ್ಲ ಬಂದ್ರು, ಹೀಗಾಗಿ ಈ ತರ ಓಡ್ತಾ ಇದ್ರು ಸ್ವಾಮಿ ಅಂತಾರೆ. ಅಲ್ಲ ಅಪ್ಪ, ನೀವ್ ಎಲ್ಲಿ ಮಲಗಿದೆ, ಎಲ್ಲಿದ್ದೆ? ಆಗ ನಾನು ನಿಮ್ಗೆ ಮಾವನ ಮರದಡಿಯಲ್ಲಿ ಅಂದಾಗ ಅಲ್ಲಿ ಮಾವನ ಇತ್ತ, ಏನಿತ್ತು ಅಂತ ಕೇಳಿದಾಗ ಹೌದು ಸ್ವಾಮಿ ಎಲ್ಲ ಇತ್ತು ಅಂತ ಕೇಳ್ತಾರೆ. ಆಗ ಬುದ್ಧ ಪಪ್ಪ ಅಂದ್ರೆ, ಆಗ ಮೊಲ ಕೊಪ್ಪಲ ಇಲ್ಲ ಪ್ರಳಯ ಆಯ್ತಾ ಅಂದ್ರೆ ನಾನು ಹುಡ್ಕಬೇಕು, ಮಸ್ಟ್ ಹೋಗ್ಬೇಕಿಲ್ಲ, ನೀವೇನು ಹೇಳ್ಬೇಡಿ ನನಗೆ ಅಂತ ಕೇಳ್ತಾರೆ. ಆ ಕೇಳದಂತ ಸಂದರ್ಭದಲ್ಲಿ ಅಲ್ಲಿ ಕರ್ಕೊಂಡು ಹೋದಾಗ ನೋಡಪ್ಪ, ಇದರ ಮಾವಿನಕಾಯಿ ಎಲ್ಲ ಇದೆ, ಮಾವಿನಕಾಯಿಂದ ಅದು ಹಣ್ಣಾಗಿ ಅದರ ಬಿದ್ದಂತ ಶಬ್ದದಿಂದ ನಿನಗೆ ಆ ರೀತಿ ಆಗಿರ್ಬೋದು, ಇದ್ರೂ ಇರ್ಬೋದು ಸ್ವಾಮಿ, ಅದರಿಂದ ಅದು ಆಗಿರ್ಬೋದು. ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಈಗೆಲ್ಲೋ ನಮ್ಮ ಶಿವಸ್ವಾಮಣ್ಣ ಇರ್ಬೋದು, ಬಸವಣ್ಣ ಇರ್ಬೋದು, ನಮ್ಮ ಚೇರ್ಮನ್ ಇರ್ಬೋದು, ಯಾವ್ದೋ ಒಂದು ದೇವ್ರಿಗೆ ಹೋಗಿದ್ ಬಂದಿ ಅಂತಂದ್ರೆ ಅವ್ರೇನಾದ್ರೂ ಇಲ್ಲ ಹೋಗಿದ್ದಿ ಕಣಪ್ಪ, ತುಂಬಾ ಚೆನ್ನಾಗಿ ಒಳ್ಳೇದಾಯ್ತು. ಈಗ ಎಷ್ಟೋ ಕಡೆ ಈಗ ಸುತ್ತಮುತ್ತ ನಮ್ಮ ತೆಂಕಳ್ಳಿ ದೇವಸ್ಥಾನನೇ ಇದೆ, ಅಲ್ಲಿ ತೆಂಕಳ್ಳಿ ಅದೇ ಮಠದಲ್ಲಿ ಒಂದು ಲಿಂಗ ಪೂಜೆಯನ್ನ ಮಾಡಿ ದಾಸೋಹ ಮಾಡ್ತಾರೆ, ಮಕ್ಕಳು ದಾಸೋಹ ಮಾಡ್ತಾವ್ರೆ ಅಂದ್ರೆ ನಾವೇನು ಕೊಡಲ್ಲ. ತೆಂಕಳ್ಳಿ ಅವರು ಶನಿಮಾತ್ಮನ್ ದೇವಸ್ಥಾನದವ್ರು ಬಂದವ್ರೆ ಅಂದ್ರೆ ಅವರಾಗಿದ್ದವ್ರೆ 10 ರೂಪಾಯಿ ಕೊಡ್ತಿದ್ದವ್ರು 100 ರೂಪಾಯಿ ಕೊಡ್ತಾವ್ರೆ, 100 ರೂಪಾಯಿ ಕೊಡ್ತಿದ್ದವ್ರು 1000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ದೇವಸ್ಥಾನದಲ್ಲಿ ದಾಸೋಹ ಮಾಡ್ತಾವ್ರೆ ಅಂತ ಅಂದ್ರೆ, ಅದೇ ಒಂದು ದಾಸೋಹವನ್ನ ಮಾಡ್ತಾವ್ರೆ ಸಿದ್ಧಗಂಗಾ ಮಾಡ್ತಾರೆ ಅಂದ್ರೆ ನಾವು ನಮ್ಮ ಹತ್ರ ಇಲ್ಲ, ನಾವು ಬೆಳೆದಿಲ್ಲ, ನಾವು ಇದು ಮಾಡಲಿಲ್ಲ, ನಮ್ಮ ಕೈಲಿ ನಿಮ್ಗೆ ಆಗ್ಲಿಲ್ಲ 1 ರೂಪಾಯಿ ಕೊಡಿ ಖುಷಿಯಿಂದ, ಅದು 1,000 ಆಯ್ತದೆ, 100 ಆಗಿ 1000 ಆಗಿ 1,00,000 ಆಯ್ತದೆ. ಈಗ ಒಂದ್ಸರಿ ಸಿದ್ಧಗಂಗಾ ಮಹಾಸ್ವಾಮಿಗಳು ಆ ಕಡೆ ಬರಗಾಲ ಬಂದ್ಬಿಡ್ತದೆ. ಬರಗಾಲ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲೂ ಊಟ ಸಿಗಲ್ಲ. ಊಟ ಸಿಗದಂತ ಸಂದರ್ಭದಲ್ಲಿ ಅಲ್ಲಿ ಗಂಜಿಯನ್ನ ಕೊಡ್ತಾ ಇರ್ತಾರೆ. ಅದು ದೇವರಾಜು ಅರಸು ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಆ ಗಂಜಿ ಕೇಂದ್ರವನ್ನು ತೆಗೆದು
ಅಲ್ಲಿ ಸುತ್ತಮುತ್ತಲ ಭಕ್ತರಿಗೆಲ್ಲ ಗಂಜಿಯನ್ನ ಕೊಡ್ತಾ ಇರ್ತಾರೆ. ಅವರು ಆಗ ಬೆಳಗಾವಿ ಕಡೆಗೆ ಈ ಬರದ ಇದಕ್ಕೋಸ್ಕರ ಹೋಗಿ ಮುಗಿಸ್ಕೊಂಡು ದಾರಿಗೆ ಬರ್ಬೇಕಾದ್ರೆ ಆ ಜನಸಂದಣಿಯನ್ನ ನೋಡಿ ಕೇಳ್ತಾರೆ, ಏನಪ್ಪ ಇದು, ಎಲ್ಲಿ ಏನು ಎತ್ತ ಅಂತ. ಆಗ ಹಿಂಗೆ ಸ್ವಾಮಿ, ಇದು ಸಿದ್ಧಗಂಗಾ ಮಠ ಅಂತ, ಈ ತರ ಇಲ್ಲಿ ಇದನ್ನ ಗಂಜಿ ಕೇಂದ್ರವನ್ನು ಕರೆದು ಮಠದಲ್ಲಿ ಒಂದು ಗಂಜಿ ದಾಸೋಹವನ್ನ ನಡೆಸ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಅಂತ ಕೇಳಿದಾಗ ಅಲ್ಲಿಗೆ ಅವರು ಹೋಗುವಂತ ಸಂದರ್ಭದಲ್ಲಿ ಹಾಗೇನ್ ಮಾಡ್ತಾರೆ, ಅಲ್ಲಿಗೆ ಮಠಕ್ಕೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥವರೆಲ್ಲ ಏನಂತ, ಇಲ್ಲ ಬುದ್ಧಿ ನೀವು ಹಿಂಗೆ ಗೊತ್ತಾವ್ರೆ, ಅವ್ರನ್ನ ಅದಕ್ಕೆ ಹೊಳಿ ಇದಕ್ಕೆ ಹೊಳಿ ಅದು ಮಾಡಿ ಇದು ಮಾಡಿ ಸರ್ಕಾರಕ್ಕೆಲ್ಲ ಕೊಡ್ತಾರೆ. ಆಗ ಇವರು ದೇವರಾಜ ಅವರು ಹೋಗಿದಾಗ ಇವರೇ ಸರ್ಕಾರಕ್ಕೆ ಇಷ್ಟು ಅಕ್ಕಿ ಬೇಕು ಅಂತ ಕೇಳ್ತಾರೆ. ದಾಸೋಹಕ್ಕೆ ಹಿಂಗೆ ಬರಗಾಲ ಬಂದಿರೋದ್ರಿಂದ ನೀವು ಇದನ್ನೆಲ್ಲ ಕೊಡಬೇಕು, ನಮ್ಗೆ ಕೊಡಿ ಬುದ್ಧಿ ಅಂತ ಕೇಳಿದಾಗ ಬುದ್ಧಿಯವರು ಏನು ಯೋಚನೆ ಮಾಡಿದಾನೆ, ಆಯ್ತು ಅವರು ಭಕ್ತಿರ್ತಾನೆ ಹಾಕ್ಸಿ ಅಂತ ಆ ಒಂದು ದಾಸೋಹದಲ್ಲಿ ಇರ್ತಕ್ಕಂಥ ಏನು ಇತ್ತು ಅದನ್ನೆಲ್ಲವನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟು, ಆಗ ಬುದ್ಧಿಯವರು ಇನ್ನೇನಾರ ಕೇಳ್ತಾರೇನೋ ಅಂತ ಅವರು ದೇವರಾಜ ಅರಸು ಅವರು ಕಾಯ್ತಾರೆ. ಆದ್ರೆ ಬುದ್ಧಿಯವರು ಸಹ ಅವರಿಂದ ಏನು ನಿರೀಕ್ಷೆಯನ್ನ ಮಾಡಲ್ಲ. ಆಯ್ತು ಹೋಗ್ಬಪ್ಪ, ನಿಮ್ಗೆ ಒಳ್ಳೇದಾಗ್ಲಿ, ಚೆನ್ನಾಗಾಗ್ಲಿ, ಸುಭಿಕ್ಷವಾಗ್ಲಿ ದೇಶ ಅಂತ ಹೇಳ್ತಾರೆ. ಹಂಗಾಗಿ ನಾವು ಯಾವುದೋ ಒಂದು ಹೇಳಿಕೆ ಮಾತಿಂದೋ ಅವ್ರು ನೋಡಿದ್ರು ಅವರಿಂದ ಹಿಂಬಾಲಿಸುವಂತ ಅವ್ರ ಜ್ಞಾನದಲ್ಲಿ ನಮ್ಮ ಜ್ಞಾನವನ್ನ ಬಳಸ್ತೇನೆ. ನಮ್ಮ ಜ್ಞಾನದ ಮೇಲೆ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ್ರೆ ಹೋಗುವಂತಹದ್ದು ಒಳ್ಳೇದು ಅಂತ ಹೇಳ್ತಾ, ಯಾಕೆಂದ್ರೆ ಆಲೆ ವೇಳೆಯಾಗಿದೆ, ಮಕ್ಕಳೆಲ್ಲ ನಿದ್ದೆ ಮಾಡ್ತಾವ್ರೆ, ಆಕಲಿಸ್ತವ್ರೆ ಆಗಿವೆ, ಎಲ್ಲ ಪ್ರಸಾದ ಟೈಮು ಆಗಿದೆ. ದಯಮಾಡಿ ಇಷ್ಟೊತ್ತು ತನಕ ಕುಂತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ವಿ. ಹಾಗಾಗಿ ಈ ಒಂದು ನಿಮಗೆ ಭಗವಂತ ಬಸವಣ್ಣನವರು ಶರಣರೆಲ್ಲರೂ ನಿಮಗೆ ಆ ಒಂದು ಸದ್ಬುದ್ಧಿಯನ್ನು ಕೊಟ್ಟು ಅವ್ರ ವಿಚಾರಧಾರೆಗಳನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು